ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡಿಗ ವರ್ಷ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸ್ಯಾಮ್ಸಂಗ್ ಗ್ಯಾಲಕ್ಸಿ A70s ಅನ್ನು ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಹೊರಟಿದ್ದೇವೆ. ಸೊ ಹಾಗಾದರೆ ಬನ್ನಿ ನಾವು ಅನ್ಬಾಕ್ಸಿಂಗನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ವಿನಂತಿ ಏನಂತ ಹೇಳಿದರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ದೆನ್ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ನೋಡಿ, ಇದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A70. ಮೇಲ್ಗಡೆ ಒಂದು ರ್ಯಾಕ್ ಕವರ್ ಹಾಕಿದ್ದಾರೆ. ರ್ಯಾಕ್ ಕವರನ್ನು ಇವಾಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A70. ಸೊ ನೋಡಿ, ಫೀಚರ್ಸ್ ಎಲ್ಲ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ನೋಡೋದಾದರೆ ನಾವು ಇಂಡಿಯನ್ ಸಿಮ್ ಕಾರ್ಡ್ ಓನ್ಲಿ ಅಂತ ಇದೆ. ಸೊ ಮೊದಲು ನಾವು ಇಂಡಿಯನ್ ಸಿಮ್ ಕಾರ್ಡನ್ನು ಹಾಕಬೇಕು. ಇಂಡಿಯನ್ ಸಿಮ್ ಕಾರ್ಡ್ ಹಾಕಿ ಆ್ಯಕ್ಟಿವೇಟ್ ಮಾಡಿದ ನಂತರ ನಾವು ಬೇರೆ ಒಂದು ಸಿಮ್ಮನ್ನು ಹಾಕಿ, ಬೇರೆ ದೇಶದ ಸಿಮ್ಮನ್ನು ಹಾಕಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಸೊ ಮೊದಲು ನಾವು ಇಲ್ಲಿ ನೋಡೋಣ ಸ್ಪೆಸಿಫಿಕೇಷನ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಇದು ಬಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A70 120 GB ಇಂಟರ್ನಲ್ ಮೆಮೊರಿ. ಸೊ ಇನ್ಫಿನಿಟಿ ಯು ಡಿಸ್ಪ್ಲೇ, ಆನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆ. ಇದು ಸೂಪರ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದು 25 ವ್ಯಾಟ್ವರೆಗೂ ಸಪೋರ್ಟ್ ಮಾಡುತ್ತೆ. ಸೊ ಈ ಫೆಸಿಲಿಟಿ ಬಂದು ನಿಮಗೆ S10 ಕೂಡ ಸಿಗೋದಿಲ್ಲ. ಸೊ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ A70 ಆ ಫೆಸಿಲಿಟಿ ಸಿಗ್ತಾ ಇದೆ. ಸೊ ಸೂಪರ್ ಫಾಸ್ಟ್ ಚಾರ್ಜಿಂಗ್ ನೀವು ಇಲ್ಲಿ ನೋಡ್ಬೋದು. ಮತ್ತು ಗೊತ್ತಿದ್ದಂಗೆ 4G LTE ಇದೆ, Octa-core ಪ್ರೊಸೆಸರ್. ಸೊ ಇದರಲ್ಲಿ 675 ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರನ್ನು ಯೂಸ್ ಮಾಡಿದ್ದಾರೆ. ಇದು ತುಂಬ ಸೂಪರ್ ಫಾಸ್ಟ್ ಆಗಿರುವಂತಹ ಪ್ರೊಸೆಸರ್. ಸೊ ಇದರಲ್ಲಿ ಮತ್ತು ನಿಮಗೆ ರ್ಯಾಮ್ ನೋಡ್ಬೋದು, 6 GB ರ್ಯಾಮ್ ಇದೆ. ಸೊ ಇದು ಕೂಡ ನಿಮಗೆ ತುಂಬ ಫಾಸ್ಟಾಗಿ ವರ್ಕ್ ಮಾಡುತ್ತೆ. ಆಮೇಲೆ ಕ್ಯಾಮ್ರಾ ನಾವು ನೋಡೋದಾದರೆ ನಿಮಗೆ ರೇರ್ ಕ್ಯಾಮ್ರಾ ಬಂದುಬಿಟ್ಟು 32+5+8 ಮೆಗಾಪಿಕ್ಸೆಲ್. ನಿಮ್ಗೆ ಗೊತ್ತಿರೋ ಹಾಗೆ ಇದು ಹಿಂದ್ಗಡೆ 3 ಕ್ಯಾಮ್ರಾಸ್ ಇದೆ. ಸೊ 3 ಕ್ಯಾಮ್ರಾಸಲ್ಲಿ ಫಸ್ಟು ಬಂದುಬಿಟ್ಟು 32 ಮೆಗಾಪಿಕ್ಸೆಲ್ ಒಂದು ಕ್ಯಾಮ್ರಾ, ಪ್ಲಸ್ ಎರಡನೇ ಕ್ಯಾಮ್ರಾ ಬಂದುಬಿಟ್ಟು 5 ಮೆಗಾಪಿಕ್ಸೆಲ್ ಮತ್ತು 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ. ಸೊ ಮತ್ತು ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು ನಿಮಗೆ 32 ಮೆಗಾಪಿಕ್ಸೆಲ್ಗಳ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ನೀವು ಚೆನ್ನಾಗಿ ಸೆಲ್ಫಿಯನ್ನು ತೆಗೆದುಕೊಳ್ಬೋದು. ಮತ್ತು ಈ ಫೋನಿನ ಮುಖ್ಯ ಹೈಲೈಟ್ಸ್ ಏನಪ್ಪ ಅಂತ ಹೇಳಿದರೆ 6.7 ಇಂಚ್ ರೆಕ್ಟ್ಯಾಂಗಲ್ ಡಿಸ್ಪ್ಲೇ ಇದೆ. ನಿಮಗೆ ತುಂಬ ವೈಡ್ ಆದಂಥ ಡಿಸ್ಪ್ಲೇ ಸಿಗುತ್ತೆ. ಸೊ ಇದರಲ್ಲಿ ಆ್ಯಸ್ ಯೂಸ್ವಲ್ ಸ್ಯಾಮ್ಸಂಗ್ ಅವರು ಕೊಡ್ತಾ ಇರೋದು ಡ್ಯುಯಲ್ ಸಿಮ್ ಫೆಸಿಲಿಟೀಸನ್ನು ಇದರಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ನಾವೀಗ ಈ ಬಾಕ್ಸನ್ನು ಓಪನ್ ಮಾಡೋಣ, ನೋಡೋಣ. ಸೊ ಬಾಕ್ಸ್ ಈ ಥರ ಇದೆ. ಸೊ ನಾವು ಈ ಬಾಕ್ಸ್ ಒಳಗಡೆ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ ಇವಾಗ. ಸೊ ಇದು ಸ್ಯಾಮ್ಸಂಗ್ ವೈಟ್ ಕಲರ್. ಇದೊಂದು ಕವರನ್ನು ಹಾಕಿದ್ದಾರೆ. ನಾವು ಇದನ್ನು ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಸ್ಯಾಮ್ಸಂಗ್ ಗ್ಯಾಲಕ್ಸಿ A70. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ಸೊ ನೋಡಿ, ಇವಾಗ ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A70. ಸೊ ಈ ಮೊಬೈಲು ವೈಟ್ ಕಲರ್ ಇರುವಂಥದ್ದು. ಸೊ ನಾನು ಆವಾಗಲೇ ಹೇಳಿದಾಗೆ ಫ್ರೆಂಡ್ಸ್, ನಿಮಗೆ ಇಲ್ಲಿ 3 ಕ್ಯಾಮ್ರಾಗಳು ಕಾಣ್ತಾ ಇದೆ. ಒಂದು 32 ಮೆಗಾಪಿಕ್ಸೆಲ್, ಒಂದು 5 ಮೆಗಾಪಿಕ್ಸೆಲ್, ಒಂದು 8 ಮೆಗಾಪಿಕ್ಸೆಲ್. ಒಂದು ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆ ನಿಮಗೆ LED ಫ್ಲ್ಯಾಶ್. ಸೊ ಈ ಕವರ್ ಒಳಗಡೆ ಪ್ರೊಟೆಕ್ಷನ್ ಕವರನ್ನು ಹಾಕಿದ್ದಾರೆ ಅವರು. ಸೊ ಇದು ಸಖತ್ ಲುಕ್ ಕಾಣಿಸ್ತಾ ಇದೆ. ಸೊ ನಿಮಗೆ ಇಲ್ಲಿ ಬಾಡಿ ಬಂದ್ಬಿಟ್ಟು ಇದು ಮೆಟಲ್ ಅಲ್ಲ,
ಸೊ ಇದು ಪ್ಲಾಸ್ಟಿಕ್ಕಿಂದ ಮಾಡಿರೋಂಥದ್ದು. ಆಮೇಲೆ ಸೈಡಲ್ಲಿ ಕೂಡ ಫಿನಿಶಿಂಗ್ ಕೂಡ ಸಖತ್ತಾಗಿದೆ, ಸೂಪರ್ ಆಗಿದೆ. ಸೊ ಅದ್ಭುತವಾದಂಥ ಒಂದು ಡಿಸೈನನ್ನು ಮಾಡಿದ್ದಾರೆ ಗೆಲಾಕ್ಸಿಯವರು, ಸ್ಯಾಮ್ಸಂಗ್ ಗ್ಯಾಲಕ್ಸಿ A70. ಸೊ ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸ್ತಿರುವಂಥದ್ದು ಸ್ಪೀಕರ್, ಆಮೇಲೆ ಸಿ ಪೋರ್ಟ್, ಆಮೇಲೆ ನಿಮಗೆ ಹೆಡ್ಫೋನ್ ಜೆಕ್ ಕಾಣಿಸ್ತಾ ಇದೆ. ಸೊ ಈ ಕಡೆ ಬಂದ್ಬಿಟ್ರೆ ನಿಮಗೆ ಸಿಮ್ ಟ್ರೇ ಇದೆ, ವ್ಯಾಲ್ಯೂಮ್ ಬಟನ್ ಪ್ಲಸ್ ಸ್ವಿಚ್, ಮೇನ್ ಸ್ವಿಚ್ ಬಟನ್, ಸೊ ಎರಡು ಕೂಡ ಇಲ್ಲೇ ಇದೆ. ಸೊ ನಾವಿದನ್ನು ಇವಾಗ ಆನ್ ಮಾಡೋಣ. ಸೊ ಫ್ರೆಂಡ್ಸ್, ಇದು ಆನ್ ಆಗ್ತಾ ಇದೆ. ಸೊ ಇದು ಬೂಟಪ್ ಆಗೋ ಅಷ್ಟರಲ್ಲಿ ನಾವು ಈ ಕಡೆ ನೋಡ್ಕೊಂಬರೋಣ ಬಾಕ್ಸಲ್ಲಿ ಏನೇನಿದೆ ಅಂತ ಹೇಳಿ. ಸೊ ಇಲ್ಲಿ ಒಂದು ನಮಗೇನೋ ಕವರ್ ಕಾಣಿಸ್ತಾ ಇದೆ, ಏನಂತ ನೋಡೋಣ. ಓಕೆ, ಓ ವೆರಿ ನೈಸ್. ಓಕೆ, ಸ್ಯಾಮ್ಸಂಗ್ ಅವರು ಇಲ್ಲಿ ಒಂದು ಕವರನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಕವರ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಓಕೆ, ಇಟ್ಸ್ ಲುಕ್ಸ್ ವೆರಿ ನೈಸ್. ಓಕೆ, ಹಾಕುವುದಾ ಇದೆ. ಸೊ ಇದೊಂದು ಬೇಸಿಕ್ ಕವರ್ ಹಾಕಿರೋದು. ಸೊ ಇಟ್ಸ್ ಲುಕ್ಸ್ ವೆರಿ ನೈಸ್. ಆಮೇಲೆ ಮತ್ತೆ ಏನೇನು ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಸ್ಯಾಮ್ಸಂಗ್ ಚಾರ್ಜರ್. ಸೊ ಆವಾಗಲೇ ನಾನು ಹೇಳಿದಾಗೆ ಇಲ್ಲಿ ನಿಮಗೆ ಕಂಡು ಬರ್ತಾ ಇದೆ ಹೈ ಸೂಪರ್ ಫಾಸ್ಟ್ ಚಾರ್ಜಿಂಗ್ ಅಡ್ಯಾಪ್ಟರ್ ಬಂದುಬಿಟ್ಟು. ಸೊ ಇದು ಟ್ರಾವೆಲ್ ಅಡ್ಯಾಪ್ಟರ್ ಸ್ಯಾಮ್ಸಂಗ್ ಅವ್ರದ್ದು ಇಲ್ಲಿ ಮೆನ್ಷನ್ ಮಾಡಿದರೆ ನೀವು ನೋಡ್ಬೋದು. 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಕೆಲಸ ಮಾಡುತ್ತೆ ಇದು. ಸೊ ನಿಮ್ಮ ಫೋನು ಭಾಳ ವೇಗವಾಗಿ ಚಾರ್ಜ್ ಆಗುತ್ತೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ಸಿ ಪೋರ್ಟ್ ಕೇಬಲ್. ಸೊ ಈ ಕೇಬಲ್ ಎರಡೂ ಸೈಡ್ ಕೂಡ ಸಿ ಪೋರ್ಟ್ ಆಗಿದೆ ಕೇಬಲ್. ಈ ಕೇಬಲ್ ತುಂಬ ಹೈ ಕ್ವಾಲಿಟಿ ಇರೋ ಕೇಬಲ್. ಆಮೇಲೆ ನೀವು ನೋಡ್ಬೋದು ಹೆಡ್ಫೋನ್. ಸೊ ಹೆಡ್ಫೋನ್ ಬಂದ್ಬಿಟ್ಟು ಮುಂಚೆ ಎಲ್ಲ ಸ್ಯಾಮ್ಸಂಗಲ್ಲಿ ಒಂದು ಬೇಸಿಕ್ ಮಾಡೆಲ್ನ ಹೆಡ್ಫೋನನ್ನು ಕೊಡ್ತಾಯಿದ್ರು. ಇವಾಗ ಸೊ ಸ್ಯಾಮ್ಸಂಗ್ ಅವರು ಒಂದು ಅದ್ಭುತವಾದ ಹೆಡ್ಫೋನನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ಇದು ಒಂದು ಒಳ್ಳೆಯ ಲುಕ್ ಮತ್ತು ಒಳ್ಳೆಯ ಗುಣಮಟ್ಟದಾಗಿದೆ. ಸೊ ಇವಾಗ ನಮ್ಮ ಫೋನ್ ಬೂಟಪ್ ಆಗಿದೆ. ಸೊ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ನೋಡೋಣ. ಇವಾಗ ನಮ್ಮ ಮೊಬೈಲ್ ಇದು ಬೂಟಪ್ ಆಗಿದೆ. ಸೊ ಇವಾಗ ನೋಡೋಣ ಹೇಗೆ ವರ್ಕ್ ಆಗಿದೆ ನೋಡಿ. ಡಿಸ್ಪ್ಲೇ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಈ ಒಂದು AMOLED ಡಿಸ್ಪ್ಲೇ ನಿಮಗೆ ಆ್ಯಪಲ್ ಮೊಬೈಲಲ್ಲಿರೋ ಡಿಸ್ಪ್ಲೇ ಥರ ಫೀಲ್ ಆಗುತ್ತೆ. ಸೊ ಡಿಸ್ಪ್ಲೇ ಮಾತ್ರ ಯಾವುದಕ್ಕೂ ಕಂಪೇರ್ ಮಾಡೋದಕ್ಕಾಗೋದಿಲ್ಲ. ಸ್ಯಾಮ್ಸಂಗ್ ಗ್ರೇಟ್ AMOLED ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಸೊ ಇದು ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ಇವಾಗ ನಾವು ನೋಡೋದಾದರೆ ಇದು ಸ್ಯಾಮ್ಸಂಗ್ UI Android 9 ಇವಾಗ ನಾವು ನೋಡೋಣ ಕ್ಯಾಮ್ರಾ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಕ್ಯಾಮ್ರಾದಲ್ಲಿ ಫೋಟೋ ಕ್ಲಿಯರಿಟಿ ಚೆಕ್ ಮಾಡೋಣ. ಸೊ ಇವಾಗ ನೋಡಿ, ಸೊ ಫೋಟೋ ಕ್ಲಿಯರಿಟಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಡಿಸ್ಟರ್ಬೆನ್ಸ್ ಇಲ್ಲ, ಕ್ಲಿಯರಿಟಿ ಕೂಡ ಸಖತ್ತಾಗಿ ಬರ್ತಾ ಇದೆ. ನಾವು ಫ್ರಂಟ್ ಕ್ಯಾಮ್ರಾನ ಹೇಗೆ ವರ್ಕ್ ಆಗುತ್ತೆ, ಫ್ರಂಟ್ ಕ್ಯಾಮ್ರಾ ಕೂಡ ಸಖತ್ತಾಗಿ ವರ್ಕ್ ಆಗ್ತಾ ಇದೆ. ನೀವು ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಓವರಾಲ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಹೇಗೆ ಇಲ್ಲಿ ಹೇಗೆ ಕಾಸ್ಟ್ ಆಗಿರ್ತಾರೆ ತುಂಬ ಚೆನ್ನಾಗಿದೆ. ಓಕೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್. ಸೊ ಇವತ್ತಿನ ದಿನ ಸ್ಯಾಮ್ಸಂಗ್ ಗ್ಯಾಲಕ್ಸಿ A70 ಅನ್ಬಾಕ್ಸಿಂಗ್ ಮಾಡಿರೋದು.
ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ. ಸೊ ಇದರಲ್ಲಿ ಏನೇ ತಪ್ಪು ತಡೆಗಳಿದ್ದರೂ ನೀವು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಕೆಳಗಡೆ ನೀವು ಕಮೆಂಟ್ಸ್ ಮಾಡಿ. ಇದು ನನ್ನ ಮೊದಲನೇ ವಿಡಿಯೋ, ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಯೂಟ್ಯೂಬ್ ಚಾನಲ್. ದಯವಿಟ್ಟು ಹರಿಸಿ, ಪ್ರೋತ್ಸಾಹಿಸಿ, ತಪ್ಪಾಗಿದ್ದರೆ ಕ್ಷಮಿಸಿ. ಸೊ ಮುಂದೆ ನಾವು ಇಂಪ್ರೂವ್ ಮಾಡೋದಕ್ಕೆ ಖಂಡಿತ ನಿಮ್ಮ ಫೀಡ್ಬ್ಯಾಕ್ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ನೇ ಸಾರಿ ಮಾಡಿರೋದು, ಅಷ್ಟೊಂದು ಚೆನ್ನಾಗಿ ಆಗಿಲ್ಲ ಅನ್ಕೋತೀನಿ, ಬಟ್ ನೀವು ಪ್ರೋತ್ಸಾಹ ಮಾಡೋದ್ರಿಂದ ನಾನು ಮುಂದೆ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿ ಅದಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ.